ನಟನಟಿಯರು, ರಾಜಕೀಯದವರು, ಕ್ರಿಕೆಟ್ ಆಟಗಾರರು ಇವರಿಂದ ಎಷ್ಟು ಜನರಿಗೆ ಉಪಯೋಗ ಇದೆ ಯೋಚನೆ ಮಾಡಿ. ಕಹಿ ವಾಸ್ತವ. ನನಗೆ ಅರ್ಥವಾಗದ ಒಂದು ವಿಷಯವೇನೆಂದರೆ, ಈ ನಟರು ಅಥವಾ ನಟಿಯರು ಏನು ಮಾಡುತ್ತಾರೆಂದರೆ, ಅವರು ಪ್ರತಿ ಚಿತ್ರಕ್ಕೂ 50 ಕೋಟಿ ಅಥವಾ 100 ಕೋಟಿ ಪಡೆಯುತ್ತಾರೆ. ಉನ್ನತ ವಿಜ್ಞಾನಿಗಳು, ವೈದ್ಯರು, ಎಂಜಿನಿಯರ್ಗಳು, ಪ್ರಾಧ್ಯಾಪಕರು, ಅಧಿಕಾರಿಗಳು ಮುಂತಾದವರು ವರ್ಷಕ್ಕೆ 10, 12, 20 ಲಕ್ಷ ರೂಪಾಯಿ ಪಡೆಯುವ ದೇಶದಲ್ಲಿ ಒಬ್ಬ ಚಲನಚಿತ್ರ ನಟ ವರ್ಷಕ್ಕೆ 10 ಕೋಟಿ, 100 ಕೋಟಿ ರೂಪಾಯಿ ಗಳಿಸುತ್ತಾನೆ. ಕೊನೆಗೆ ಅವನು ಏನು ಮಾಡುತ್ತಾನೆ? ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆ ಏನು? ಅಷ್ಟಕ್ಕೂ ಅವರು ಕೇವಲ 1 ವರ್ಷದಲ್ಲಿ ಇಷ್ಟೊಂದು ಸಂಪಾದಿಸಿ ಬಹುಶಃ ದೇಶದ ಶ್ರೇಷ್ಠ ವಿಜ್ಞಾನಿಯಾಗಲು 100 ವರ್ಷಗಳು ಬೇಕಾಗುವಷ್ಟು ಹಣವನ್ನು ಏನು ಮಾಡುತ್ತಾರೆ? ಇಂದು ದೇಶದ ಹೊಸ ಪೀಳಿಗೆಯನ್ನು ಆಕರ್ಷಿಸಿರುವ 3 ಕ್ಷೇತ್ರಗಳು: ಚಲನಚಿತ್ರಗಳು, ಕ್ರಿಕೆಟ್ ಮತ್ತು ರಾಜಕೀಯ. ಈ 3 ವಲಯಗಳಲ್ಲಿನ ಜನರ ಆದಾಯ ಮತ್ತು ಪ್ರತಿಷ್ಠೆಯು ಎಲ್ಲ ಮಿತಿಗಳನ್ನು ಮೀರಿದೆ. ಈ 3 ವಲಯಗಳು ಆಧುನಿಕ ಯುವಕರಿಗೆ ಮಾದರಿಗಳಾಗಿದ್ದರೂ ಪ್ರಸ್ತುತ ಅವುಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಲಾಗುತ್ತಿದೆ. ಆದ್ದರಿಂದ ಅದು ದೇಶ ಮತ್ತು ಸಮಾಜಕ್ಕೆ ನಿಷ್ಪ್ರಯೋಜಕವಾಗಿದೆ. ಬಾಲಿವುಡ್ನಲ್ಲಿ ಡ್ರಗ್ಸ್ ಮತ್ತು ವೇಶ್ಯಾವಾಟಿಕೆ, ಕ್ರಿಕೆಟ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್, ರಾಜಕೀಯದಲ್ಲಿ ಗೂಂಡಾಗಿರಿ ಮತ್ತು ಭ್ರಷ್ಟಾಚಾರ. ಇದೆಲ್ಲದರ ಹಿಂದಿನ ಮುಖ್ಯ ಕಾರಣ ಹಣ, ಮತ್ತು ಈ ಹಣವನ್ನು ಅವರಿಗೆ ತಲುಪಿಸುವವರು ನಾವೇ. ನಮ್ಮ ಸ್ವಂತ ಹಣವನ್ನು ಸುಟ್ಟು ಹಾಕುವ ಮೂಲಕ ನಾವು ನಮಗೆ ಹಾನಿ ಮಾಡಿಕೊಳ್ಳುತ್ತಿದ್ದೇವೆ. ಇದು ಮೂರ್ಖತನದ ಪರಮಾವಧಿ. 70-80 ವರ್ಷಗಳ ಹಿಂದಿನವರೆಗೂ ಪ್ರಸಿದ್ಧ ಕಲಾವಿದರು ಸಾಮಾನ್ಯ ಸಂಭಾವನೆ ಪಡೆಯುತ್ತಿದ್ದರು. 30-40 ವರ್ಷಗಳ ಹಿಂದಿನವರೆಗೂ ಕ್ರಿಕೆಟಿಗರ ಆದಾಯ ವಿಶೇಷವಾಗಿರಲಿಲ್ಲ. 30-40 ವರ್ಷಗಳ ಹಿಂದಿನವರೆಗೂ ರಾಜಕೀಯದಲ್ಲಿ ಇಂತಹ ಲೂಟಿ ಇರಲಿಲ್ಲ. ಕ್ರಮೇಣ ಅವರು ನಮ್ಮನ್ನು ದೋಚಲು ಪ್ರಾರಂಭಿಸಿದರು ಮತ್ತು ನಾವು ಸಂತೋಷದಿಂದ ದೋಚುವುದನ್ನು ಮುಂದುವರಿಸಿದರು. ಈ ಮಾಫಿಯಾಗಳ ಹಿಡಿತಕ್ಕೆ ಸಿಲುಕುವ ಮೂಲಕ ನಾವು ನಮ್ಮ ಮಕ್ಕಳು ಮತ್ತು ದೇಶದ ಭವಿಷ್ಯವನ್ನು ನಾಶಪಡಿಸುತ್ತಿದ್ದೇವೆ. 50 ವರ್ಷಗಳ ಹಿಂದಿನವರೆಗೂ ಇಷ್ಟೊಂದು ಅಶ್ಲೀಲ ಮತ್ತು ಕ್ಷುಲ್ಲಕ ಚಲನಚಿತ್ರಗಳು ನಿರ್ಮಾಣವಾಗುತ್ತಿರಲಿಲ್ಲ. ಕ್ರಿಕೆಟಿಗರು ಮತ್ತು ರಾಜಕಾರಣಿಗಳು ಅಷ್ಟೊಂದು ದುರಹಂಕಾರಿಗಳ ಆಗಿರಲಿಲ್ಲ. ಇಂದು ಅವರು ನಮ್ಮ ದೇವರು ಆಗಿದ್ದಾರೆ. ಈಗ ಅವರ ಸ್ಥಿತಿ ಏನೆಂದು ತಿಳಿಯುವಂತೆ ಅವರನ್ನು ತಲೆಯಿಂದ ಎತ್ತಿ ಕೊಲ್ಲಬೇಕು. ಒಮ್ಮೆ ಆಗಿನ ವಿಯೆಟ್ನಾಂ ಅಧ್ಯಕ್ಷ ಹೋ ಚಿ ಮಿನ್ಹ್ ಭಾರತಕ್ಕೆ ಭೇಟಿ ನೀಡಿದಾಗ ಅವರು ಭಾರತೀಯ ಸಚಿವರನ್ನು ಕೇಳಿದರು, ನೀವು ಏನು ಮಾಡುತ್ತೀರಿ? ಈ ಜನರು ಹೇಳಿದರು, ನಾವು ರಾಜಕೀಯ ಮಾಡುತ್ತೇವೆ. ಅವನಿಗೆ ಈ ಉತ್ತರ ಅರ್ಥವಾಗಲಿಲ್ಲ. ಆದ್ದರಿಂದ ಅವನು ಮತ್ತೆ ಕೇಳಿದರು, ಹಾಗಾದರೆ ನಿಮ್ಮ ವೃತ್ತಿ ಏನು? ಈ ಜನರು ಮತ್ತೆ ಹೇಳಿದರು, ರಾಜಕೀಯ ನಮ್ಮ ವೃತ್ತಿ. ಹೋ ಚಿ ಮಿನ್ಹ್ ಸ್ವಲ್ಪ ಸಿಟ್ಟಾಗಿ ಹೀಗೆ ಹೇಳಿದರು, ಬಹುಶಃ ನಿಮಗೆ ನಾನು ಹೇಳಿದ್ದು ಅರ್ಥವಾಗಲಿಲ್ಲ. ನಾನು ರಾಜಕೀಯ ಕೂಡ ಮಾಡುತ್ತೇನೆ, ಆದರೆ ವೃತ್ತಿಯಲ್ಲಿ ನಾನು ರೈತ ಮತ್ತು ಕೃಷಿ ಮಾಡುತ್ತೇನೆ. ನಾನು ಕೃಷಿಯಿಂದ ಜೀವನ ನಡೆಸುತ್ತೇನೆ. ನಾನು ಬೆಳಗ್ಗೆ ಮತ್ತು ಸಂಜೆ ನನ್ನ ಜಮೀನಿಗೆ ಹೋಗುತ್ತೇನೆ. ನಾನು ಕೆಲಸ ಮಾಡುತ್ತೇನೆ ಅಧ್ಯಕ್ಷನಾಗಿ. ನಾನು ಹಗಲಿನಲ್ಲಿ ದೇಶದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತೇನೆ. ಹೋ ಚಿ ಮಿನ್ಹ್ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಾಗ ನಿಯೋಗದ ಸದಸ್ಯರೊಬ್ಬರು ಭುಜ ಕುಗ್ಗಿಸಿ ಹೇಳಿದರು, ರಾಜಕೀಯ ನಮ್ಮ ವ್ಯವಹಾರ. ಇದಕ್ಕೆ ಭಾರತೀಯ ನಾಯಕರ ಬಳಿ ಉತ್ತರವಿರಲಿಲ್ಲ ಎಂಬುದು ಸ್ಪಷ್ಟ. ನಂತರ ನಡೆದ ಸಮೀಕ್ಷೆಯೊಂದು ಭಾರತದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನರ ಜೀವನೋಪಾಯಕ್ಕೆ ರಾಜಕೀಯವೇ ಆಧಾರವಾಗಿದೆ ಎಂದು ಬಹಿರಂಗಪಡಿಸಿತು. ಇಂದು ಈ ಸಂಖ್ಯೆ ಕೋಟಿಗಳನ್ನು ತಲುಪಿದೆ. ಕೆಲವು ತಿಂಗಳುಗಳ ಹಿಂದೆ ಯುರೋಪ್ ಕೊರೋನಾದಿಂದ ತತ್ತರಿಸುತ್ತಿದ್ದಾಗ ವೈದ್ಯರಿಗೆ ಸತತವಾಗಿ ಹಲವಾರು ತಿಂಗಳುಗಳ ಕಾಲ ಸ್ವಲ್ಪ ರಜೆಯೂ ಸಿಗುತ್ತಿರಲಿಲ್ಲ. ಆಗ ಒಬ್ಬ ಪೋರ್ಚುಗೀಸ್ ವೈದ್ಯರು ಕೋಪದಿಂದ ಹೇಳಿದರು, ಹೋಗಿ ರೊನಾಲ್ಡೋ ಅವರನ್ನು ಭೇಟಿ ಮಾಡಿ, ಅವರು ಲಕ್ಷಾಂತರ ಡಾಲರ್ಗಳನ್ನು ಪಾವತಿಸುತ್ತಾರೆ. ನನಗೆ ಕೆಲವೇ ಸಾವಿರ ಡಾಲರ್ಗಳು ಸಿಗುತ್ತವೆ. ಇಲ್ಲಿ ವಿಜ್ಞಾನಿಗಳು, ಸಂಶೋಧಕರು ಅಥವಾ ಶಿಕ್ಷಣ ತಜ್ಞರಲ್ಲ. ನಟರು, ರಾಜಕಾರಣಿಗಳು ಅಥವಾ ಕ್ರೀಡಾಪಟುಗಳು ಯುವ ವಿದ್ಯಾರ್ಥಿಗಳ ಆದರ್ಶಪ್ರಾಯರಾಗಿರುವ ದೇಶದಲ್ಲಿ ಅವರು ತಮ್ಮದೇ ಆದ ಆರ್ಥಿಕ ಪ್ರಗತಿಯನ್ನು ಹೊಂದಿರುತ್ತಾರೆ. ಆದರೆ ದೇಶವು ಎಂದಿಗೂ ಪ್ರಗತಿ ಹೊಂದುವುದಿಲ್ಲ ಎಂದು ನಾನು ದೃಢವಾಗಿ ನಂಬುತ್ತೇನೆ.
ದೇಶವು ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವಾಗಲೂ ಹಿಂದುಳಿದಿರುತ್ತದೆ. ಅಂತಹ ದೇಶದ ಏಕತೆ ಮತ್ತು ಸಮಗ್ರತೆಯು ಯಾವಾಗಲೂ ಅಪಾಯದಲ್ಲಿರುತ್ತದೆ. ಅನಗತ್ಯ ಮತ್ತು ಅಪ್ರಸ್ತುತ ವಲಯಗಳ ಪ್ರಾಬಲ್ಯ ಬೆಳೆಯುತ್ತಲೇ ಇರುವ ದೇಶವು ದಿನೇ ದಿನೇ ದುರ್ಬಲಗೊಳ್ಳುತ್ತದೆ. ದೇಶದಲ್ಲಿ ಭ್ರಷ್ಟರು ಮತ್ತು ರಾಷ್ಟ್ರವಿರೋಧಿಗಳ ಸಂಖ್ಯೆ ಹೆಚ್ಚುತ್ತಲೇ ಇರುತ್ತದೆ. ಪ್ರಾಮಾಣಿಕ ಜನರನ್ನು ಕಡೆಗಣಿಸಲಾಗುತ್ತದೆ ಮತ್ತು ಕಷ್ಟಕರವಾದ ಜೀವನವನ್ನು ನಡೆಸುವಂತೆ ಒತ್ತಾಯಿಸಲಾಗುತ್ತದೆ. ಪ್ರತಿಭಾನ್ವಿತ, ಪ್ರಾಮಾಣಿಕ, ಕರ್ತವ್ಯನಿಷ್ಠ ಸಮಾಜ ಸೇವಕರ, ದೇಶಭಕ್ತ ನಾಗರಿಕರನ್ನು ಸೃಷ್ಟಿಸಲು ಮತ್ತು ಪ್ರೋತ್ಸಾಹಿಸಲು ನಾವು ವಾತಾವರಣವನ್ನು ಸೃಷ್ಟಿಸಬೇಕು. ಓದಲು ಯೋಗ್ಯವಾಗಿದೆ. ನೀವು ಇಷ್ಟಪಟ್ಟರೆ ಒಬ್ಬ ಭಾರತೀಯ ಪ್ರಜೆಯಾಗಿ ದಯವಿಟ್ಟು ಅದನ್ನು ರವಾನಿಸಲು ಮತ್ತು ಇಂದಿನ ಯುವಕರಲ್ಲಿ ಆದರ್ಶ ಸಿದ್ಧಾಂತಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿ. ಧನ್ಯವಾದಗಳು. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.